ಸರಿ ಶಾಸ್ತ್ರಿಗಳೇ, ಕುಜನ ಪರಿವರ್ತನೆಯಾಗಿರುವ ಈ ಕಾಲದಲ್ಲಿ ಕುಜನ ಅನುಗ್ರಹವನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸುಹಾಸ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/10/1999, ಸಮಯ 9:55 ರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಹಾಸ್ ಅವರ ಪ್ರಶ್ನೆ, ಮುಂದೆ ಹೈಯರ್ ಸ್ಟಡೀಸ್ ಮತ್ತು ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಅಂತ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ತುಂಬ ಬಲಹೀನಾಗಿದ್ದಾನೆ ಮತ್ತು ರವಿ ಆತನು ನೀಚಾಭಿಲಾಷಿಯಾಗಿದ್ದಾನೆ. ಲಗ್ನಾಧಿಪತಿ ಶತ್ರುಕ್ಷೇತ್ರದಲ್ಲಿದ್ದಾನೆ. ಹೀಗೆ ನಿಮ್ಮ ಜಾತಕದಲ್ಲಿ ಬಲ ಏನಪ್ಪ ಆಗಿದ್ದರೆ ಎಲ್ಲವನ್ನು ನಾನು ಬಲಹೀನತೆಯನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ. ನಿಮ್ಮ ಜಾತಕದಲ್ಲಿ ಒಂದು ಬಲ ಇದೆ. ಲಗ್ನಾತ್ ಸಪ್ತಮದಲ್ಲಿರ್ತಕ್ಕಂಥ ಕುಜ, ಇದು ನೋಡಿ ಬಹಳ ವಿಶೇಷವಾದದ್ದು. ಕುಜ, ನಾನೀಗಷ್ಟೇ ಹೇಳ್ತಾ ಇದ್ದೆ, ಕುಜ ಅವನು ಋಚಕಯೋಗದಲ್ಲಿ ಅದು ಬಹುಸಾಹಸಾಪ್ತ ವಿಭವ ಅಂತ ಸಾಹಸ ಕಾರ್ಯಗಳನ್ನು ಮಾಡಿಸ್ತಾನೆ. ಅವನು ಕಠಿಣವಾದ ಕೆಲಸ ಸುಲಭ ಆಗುತ್ತೆ ನಿಮಗೆ ಮಾಡೋದು. ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್, ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಅಂತ. ಈಗ ಬುಧದಶೆಯಲ್ಲಿ ತಮಗೆ ಕುಜನ ಕಾಲ ಡಿಸೆಂಬರ್ 6ನೇ ತಾರೀಕಿನಿಂದ ಶುರುವಾಗಿಬಿಟ್ಟಿದೆ. ಈ ಕಾರಣದಿಂದಾಗಿ ನಿಮಗೆ ಈಗ ಒಳ್ಳೆಯ ಕಾಲ, ಸಂಶಯವೇ ಇಲ್ಲ. ಹೀಗಾಗಿ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಮುಖ್ಯವಾಗಿ ಇಂಥ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ, ಸರ್ಕಾರಿ ನೌಕರಿ ಸ್ವಲ್ಪ ದುರ್ಬಲವಾಗಿದೆ. ಹೀಗಾಗಿ ನೀವು ಪ್ರೈವೇಟಲ್ಲೇ ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸಾಹಸ ಮತ್ತು ಪೊಲೀಸ್ ಮತ್ತು ಸೇನೆ ಈ ಡಿಪಾರ್ಟ್ಮೆಂಟ್ ಏನು ಅಂದರೆ ಅದು ಸರ್ಕಾರಿ ಹೌದು, ಇಲ್ಲ ಅಂತಲ್ಲ. ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥದ್ದು ಅಥವಾ ಪ್ಯಾರಾಮೆಡಿಕಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಧಾತುಗಳಿಗೆ, ಲೋಹಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಈ ಥರ ನೀವು ಮಾಡಿದ್ರೆ ಮೆಕ್ಯಾನಿಕಲ್ ಅಂತೀವಲ್ಲ, ಅವುಗಳು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಅವುಗಳಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಕುಜ ತುಂಬ ವಿಶಿಷ್ಟವಾದ ಶಕ್ತಿ ಅಂತ ಅಂದ್ಕೊಡ್ತಾನೆ. ಹೀಗಾಗಿ ನೀವು ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಯಶ್ರೀ ಅವರು ಕೊಳ್ಳೇಗಾಲದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/10/1991, ಸಮಯ 4:48 ಬೆಳಗ್ಗೆ. ಅವರ ಪ್ರಶ್ನೆ, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆಗಿದೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಯಶ್ರೀ ಅವರ ಪ್ರಶ್ನೆ, ಅವರು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದಾರೆ, ಆ ಕೋರ್ಸನ್ನು ಪೂರೈಸಿದಾರಲ್ವಾ, ಸರ್ಕಾರಿ ನೌಕರಿ ಸಿಗುತ್ತಾ ಇಲ್ವ ಅಂತ ಅವ್ರ ಪ್ರಶ್ನೆ. ಜಾತಕವನ್ನು ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ದ್ವಿತೀಯದಲ್ಲಿದ್ದಾನೆ, ತೊಂದರೆ ಇಲ್ಲ. ಕರ್ಮಸ್ಥಾನದಲ್ಲಿ ಕೇತು ಇದ್ದಾನೆ. ಸರ್ಕಾರಿ ನೌಕರಿಗೆ ಸ್ವಲ್ಪ ಬಲಹೀನವಾಗಿದೆ. ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಪಂಚಮ ಸ್ಥಾನದಲ್ಲಿ ಲಾಭಾಧಿಪತಿ ಜೊತೆಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆದರೆ ಆ ಕಾಲ ಮುಗಿದು ಹೋಗಿದೆ. ಹೀಗಾಗಿ ಅಲ್ಲಿ ನಿಮಗೆ ಅದೃಷ್ಟ ಅಂದರೆ ದೈವ ಸಹಾಯ ತಪ್ಪಿ ಹೋಗಿದೆ. ಈ ಕಾರಣದಿಂದಾಗಿ ನೀವು ಪ್ರೈವೇಟಲ್ಲೇ ಕೆಲಸ ಮಾಡೋದು ಒಳ್ಳೆಯದು. ಚೆನ್ನಾಗಿರ್ತೀರ, ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ, ಲಾಭ ಬರ್ತದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ನೀವೇನು ತೊಗೊಂಡಿದ್ದೀರೋ ಅದರಲ್ಲಿ ಮುಂದುವರಿರಿ. ಪ್ರೈವೇಟಲ್ಲೇ ನೀವು ಮುಂದುವರಿತಕ್ಕಂಥದ್ದು ಮತ್ತು ಅದರಲ್ಲೇ ನೀವು ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶುಭಶ್ರೀ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/5/2010, ಸಮಯ 12:06 ಮಧ್ಯರಾತ್ರಿ. ಅವರ ಪ್ರಶ್ನೆ, ಕೋಪ ಕಡಿಮೆ ಮಾಡಲು ಏನು ಮಾಡಬೇಕು ತಿಳಿಸಿ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶುಭಶ್ರೀ ಅವರ ಪ್ರಶ್ನೆ, ಕೋಪ ವಿಪರೀತವಾಗಿದೆ, ಏನು ಮಾಡೋದು ಅಂತ. ಕೋಪ ಯಾರಿಗಿರಲ್ಲ, ಕೋಪ ಎಲ್ರಿಗೂ ಇರುತ್ತದೆ. ಸಂದರ್ಭ ಕೆಲವೊಮ್ಮೆ ನಮ್ಮನ್ನು ವಿಪರೀತ ಮಾಡಿಬಿಡುತ್ತೆ. ಅದು ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನ, ದ್ವಿತೀಯ ಆ ಅಧಿಪತಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಇವೆಲ್ಲ ಬಲಿಷ್ಠವಾಗಿ, ಮತ್ತು ಗುರು ತುಂಬ ಚೆನ್ನಾಗಿದ್ದಾನೆ. ರವಿ ಬುಧರ ಯುತಿ ತುಂಬ ಚೆನ್ನಾಗಿದೆ. ಈಗ ನಡೀತಾ ಇರ್ತಕ್ಕಂಥ ಕಾಲವನ್ನು ನೋಡಿದ್ರೆ ರಾಹುವಿನ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2026ವರೆಗೆ ಇವರಿಗೆ ಸ್ವಲ್ಪ ಕಿರಿಕಿರಿ ಇದೆ. ಅಂದರೆ ಈ ಪ್ರಾಥಮಿಕ ಶಿಕ್ಷಣದ ಹಂತ ದಾಟಬೇಕು. ಆಮೇಲೆ ಒಂದು PUC ಲೆವೆಲ್ಲಿಗೆ ಬಂದ ನಂತರದಲ್ಲಿ, PUC ಮುಗಿಸಿದ ನಂತರದಲ್ಲಿ ಸ್ವಭಾವ ತಾನಾಗೇ ಬದಲಾಗುವ ಸಾಧ್ಯತೆ ಇದೆ. ಅಲ್ಲಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ತುಂಬ ಉತ್ಕೃಷ್ಟವಾಗಿದ್ದಾನೆ, ಒಳ್ಳೆಯ ಫಲ ಅದು. ಈ ಕಾರಣದಿಂದಾಗಿ ಅವರಿಗೆ ಅವರೇ ಗುರು, ಅವರಿಗೆ ಅವರೇ ಸರಿ ಹೋಗ್ತಾರೆ. ಆತಂಕ ಮಾಡ್ಕೊಳ್ಳೋದು ಬೇಡ. ತತ್ಕಾಲದಲ್ಲಿ ನೀವು ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ
ಆ ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡಿಸಿ, ಅದು ಸಹಾಯ ಆಗುತ್ತೆ. ಪ್ರತಿ ಮಂಗಳವಾರ ಮಾಡಿಸ್ತಾ ಬನ್ನಿ. ವಿದ್ಯಾಭ್ಯಾಸಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇವರು ಡಿಸೈನಿಂಗ್ ಫೀಲ್ಡ್ಸು ಅಥವಾ ಮೆಡಿಕಲ್ಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ಮೆಡಿಕಲ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೊಡಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ನೀವು ಅವರ ಬಗ್ಗೆ ಹೆಮ್ಮೆ ಪಡುವ ಹಾಗಿದೆ. ಯೋಚನೆ ಮಾಡಬೇಡಿ, ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಮಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/3/2009, ಸಮಯ 1:06 ಮಧ್ಯರಾತ್ರಿ. ಅವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಮಿತ್ ಅವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ಶಿಕ್ಷಣ ಮತ್ತು ಆರೋಗ್ಯವನ್ನು ಮೊದಲಿಗೆ ಗಮನಿಸೋಣ. ಬರುತ್ತೆ ಉದ್ಯೋಗ, ಯೋಚನೆ ಮಾಡಬೇಡಿ. ಇದು ಧನು ಲಗ್ನವಾಗಿದೆ. ಲಗ್ನಾಧಿಪತಿ ನೋಡಿ ದ್ವಿತೀಯದಲ್ಲಿ ರಾಹುಯುಕ್ತನಾಗಿದ್ದಾನೆ. ಸ್ವಲ್ಪ ಶಿಕ್ಷಣಕ್ಕೆ ತೊಂದರೆ ಇದೆ. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಅವನು ವೀಕ್ ಆಗಿದ್ದಾನೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತಗೊಳ್ಬೇಕು. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿ ಒಂದು ಬುಧಗ್ರಹ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯ ಆಗುತ್ತೆ. ಅದು ಬೇಕು, ಸೂಚಿಸ್ತಾ ಇದೆ. ಮತ್ತು ವಿದ್ಯೆಗೆ ನೋಡಿ, ಒಂದು ಮೇಧಾ ಸೂಕ್ತ ಅಂತ ಒಂದು ಸೂಕ್ತ ತುಂಬ ಸಹಾಯವಾಗುತ್ತೆ. ಜೇನನ್ನು ಅಭಿಮಂತ್ರಿಸಿ ಅದನ್ನು ಕೊಡಲಿಕ್ಕೆ, ಅದನ್ನು ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಗುರುವಿನ ಅನುಗ್ರಹ ಬೇಕು. ಹೀಗಾಗಿ ಗುರು ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ. ಗುರುವಿನ ಸನ್ನಿಧಾನ, ನವಗ್ರಹಗಳಲ್ಲಿ ಗುರು ಇದೆಯಲ್ಲ, ಆ ಗುರುವಿಗೆ ಜೇನಿನ ಅಭಿಷೇಕವನ್ನು ಮಾಡಿಸಿ ಆ ಜೇನನ್ನು ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯ ಆಗುತ್ತೆ. ಬೇಕಾಗಿದೆ. ವಿದ್ಯಾರ್ಥಿ ಜೀವನ ಒಳ್ಳೆ ಪಕ್ವವಾಗಬೇಕು, ಬಲವಾಗಬೇಕು ಅಂದರೆ ಅದು ಬೇಕಾಗಿದೆ. ಹಾಗಾಗಿ ಅದನ್ನು ಮಾಡಿಸಿ. ಮತ್ತು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೂ ಹೋಗಿ ಬರಲಿ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ರೀತಿಯ ಒಂದು ಸೇವೆ, ಆ ಅನುಗ್ರಹ ಬೇಕು. ಸ್ವಲ್ಪ ಬಲಹೀನವಾಗಿದೆ. ಈ ಕಾರಣದಿಂದಾಗಿ ಆಂಜನೇಯನ ಪ್ರಾರ್ಥನೆ, ಗುರು ಸನ್ನಿಧಾನದಲ್ಲಿ ಆ ಅಭಿಷೇಕ, ಜೇನಿನ ಅಭಿಷೇಕ ಇವೆರಡು ತುಂಬ ಪ್ರಧಾನವಾದದ್ದು. ಮಾಡಿಸಿ, ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಒಂದು ಗ್ರಹಶಾಂತಿಯನ್ನೇ ಮಾಡಿಸಿ, ಅದು ಆರೋಗ್ಯ ನಿಮಿತ್ತ ಎಲ್ಲ ರೀತಿಯ ಅನುಕೂಲಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.